ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲ ನಟರಾಜ್ ಹಾಗೂ ಆರೋಪಿ ವಿನಯ್ ಮಧ್ಯೆ ಗಲಾಟೆಯಾಗಿದೆ. ವಕೀಲರ ಬದಲಾವಣೆಗೆ ಮುಂದಾಗಿರುವಂತಹ A10 ಆರೋಪಿ ವಿನಯ್ ವಕೀಲರ ಮೇಲೆ ಸ್ಟೋನಿ ಬ್ರೂಕ್ ಮಾಲೀಕನೂ ಆಗಿರುವಂತಹ ವಿನಯ್ ಇವತ್ತು ಕಿರುಚಾಡಿರುವಂತಹ ಘಟನೆ. ಆರೋಪಿ ವಿನಯ್ ಕಪಾಳಕ್ಕೆ ವಕೀಲ ನಟರಾಜ್ ಅವರು ಬಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಕೀಲರ ಬದಲಾವಣೆಗೆ ಮುಂದಾಗಿದ್ದಂತಹ ಆರೋಪಿ ವಿನಯ್ ಇವತ್ತು ವಿನಯ್ ಪರವಾಗಿ ವಕಾಲತ್ತು ಸಲ್ಲಿಸೋದಕ್ಕೆ ಹೊಸ ವಕೀಲರು ಬಂದಿದ್ರು. ಆರೋಪಿ ವಿನಯ್ ಮತ್ತು ವಕೀಲ ನಟರಾಜ್ ಮಧ್ಯೆ ಈ ಸಂದರ್ಭದಲ್ಲಿ ಗಲಾಟೆ ನಡೆದಿದೆ. ಕಪಾಳ ಮೋಕ್ಷದವರೆಗೂ ಕೂಡ ಹೋಗಿದೆ. ಆರೋಪಿ ವಿನಯ್ ಕಪಾಳಕ್ಕೆ ಬಾರಿಸಿದ್ದಾರೆ ವಕೀಲ ನಟರಾಜ್. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 10 ವಿನಯ್. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ವಿನಯ್ ಹಾಗೂ ಅವರ ವಕೀಲರಾಗಿದ್ದಂತಹ ನಟರಾಜ್ ಮಧ್ಯೆ ಗಲಾಟೆಗೆ ಕಾರಣ ಏನು? ಜೊತೆಗೆ ಇವತ್ತು ಏನೇನಾಯ್ತು? ಆ ಸಂದರ್ಭದಲ್ಲಿ ಹಲ್ಲೆ ಮಾಡಿರುವಂತ ಅಂದ್ರೆ ಕಪಾಳ ಮೋಕ್ಷ ಮಾಡಿರುವಂತ ಘಟನೆ ಕೂಡ ನಡೆದಿದೆ. ಏನೇನು ಬೆಳವಣಿಗೆ ಆಯ್ತು ಅಲ್ಲಿ? ಮಧುಕರ್, ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೀತಾ ಇತ್ತು. ಒಂದಷ್ಟು ಜನ ಸಾಕ್ಷಿದಾರರು ಬಂದು ವಿಚಾರಣೆಗೆ ಅಂದ್ರೆ ಸಾಕ್ಷಿ ಹೇಳಿಕೆಯನ್ನ ನೀಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಾಕ್ಷಿ ಹೇಳಿಕೆಗಳು ಮುಕ್ತಾಯ ಆದ ನಂತರ 10ನೇ ಆರೋಪಿ ಆಗಿರುವಂತ ವಿನಯ್ ಪರವಾಗಿ ಬೇರೊಬ್ರು ವಕೀಲರು ಬಂದು ಒಂದು ವಕಾಲತ್ತನ್ನು ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಇದುವರೆಗೆ ಕೇಸ್ ದಾಖಲಾಗಿ ಇಲ್ಲಿವರೆಗೆ ವಿನಯ್ ಪರವಾಗಿ ಇದ್ದಂತವ್ರು ನಟರಾಜ್ ವಕೀಲರು ಮತ್ತೆ ಅವರು ಈ ಪ್ರಕರಣದಲ್ಲಿ ವಿನಯ್ ಪರವಾಗಿ ಸಾಕಷ್ಟು ಆದೇಶಗಳನ್ನ ಕೊಡಿಸುವಂತದ್ದಾಗ್ಲಿ ಮತ್ತೆ ಅವ್ರ ಪರ ನಿಲ್ಲುವಂತದ್ದು, ಅವ್ರಿಗೆ ಶೂರಿಟಿ ಕೊಡಿಸುವಂತದ್ದು ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಏಕಾಏಕಿ ಬದಲಾವಣೆ ಮಾಡ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಅಲ್ಲಿ ವಿನಯ್ ಮತ್ತೆ ವಕೀಲ ಕಾರ್ತಿಕ್ ಅವ್ರ ಮಧ್ಯೆ ಕೋರ್ಟ್ನ ಒಳಗಡೆನೆ ಒಂದಷ್ಟು ಮಾತು ಶುರು ಆಗುತ್ತೆ. ಅವಾಗ ನ್ಯಾಯಾಧೀಶ ಹೇಳ್ತಾರೆ, ನಿಮ್ಮ ಯಾವುದೇ ರೀತಿಯ ಅಂತ ವಿಚಾರಗಳಿದ್ರೆ ಹೊರಗಡೆ ನೀವು ತೀರ್ಮಾನ ಮಾಡ್ಕೊಳ್ಳಿ, ಕೋರ್ಟ್ ಹಾಲ್ನಲ್ಲಿ ಮಾಡಬಾರ್ದು ಅನ್ನೋದನ್ನ ಹೊರಗಡೆ ಕೋರ್ಟ್ ಬಾಗಿಲಿಂದ ಹೊರಗಡೆ ಬಂದ ನಂತರವೇ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾನೆ ವಿನಯ್ ಆರೋಪಿ. ಆ ಸಂದರ್ಭದಲ್ಲಿ ಮತ್ತೆ ಜೊತೆಗೆ ಒಂದಿಷ್ಟು ವಿಡಿಯೋ ಮಾಡ್ಕೊಳ್ಳುವಂತ ಪ್ರಯತ್ನಗಳು, ಈ ರೀತಿಯಾದಂತ ದುರ್ವರ್ತನೆಯನ್ನ ವಿನಯ್ ತೋರಿಸಿದ್ದಾರೆ ಅನ್ನೋದು. ಈ ಸಂದರ್ಭದಲ್ಲಿ ಏನೋ ಅಷ್ಟೆಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ ವಕೀಲ ನಟರಾಜ್ ಅವರು ವಿನಯ್ಗೆ ಕಪಾಳ ಮೋಕ್ಷ ಮಾಡಿರುವಂತಹದ್ದು. ಸೊ ಇಲ್ಲಿರುವಂತದ್ದು ಏನಂದ್ರೆ ಇಲ್ಲಿಯವರೆಗೆ ಕೇಸನ್ನ ನಡೆಸ್ಕೊಳ್ತಾ ಬಂದಿದ್ದಾರೆ. ಅವ್ರನ್ನ ಏಕಾಏಕಿ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು, ಅದರ ಜೊತೆಗೆ ಕಿರ್ಚಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಅವ್ರ ಪದ ಬಳಕೆಗಳಲ್ಲಿ ಸಾಕಷ್ಟು ಏನೋ ಕಂಟ್ರೋಲ್ ನ ಕಳ್ಕೊಂಡ ವಿನಯ್. ಆ ಒಂದು ಕಾರಣಕ್ಕಾಗಿ ವಕೀಲರು ಆ ಸಂದರ್ಭದಲ್ಲಿ ಒಂದು ಸಿಟ್ಟಿಗೆದ್ದು ಅವರ ಮೇಲೆ ಅಸಾಲ್ಟ್ ಅಂದ್ರೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಸಂಬಂಧಪಟ್ಟಂತೆ ನಾವು ನಟರಾಜ್ ಅವ್ರನ್ನ ಜೊತೆ ಮಾತನಾಡಿ ಈ ಬಗ್ಗೆ ಮಾಹಿತಿ ಕಳಿಸಿದ್ರಲ್ಲಿ ಅವರು ವರ್ತನೆ ಒಂದು ಹಂತಕ್ಕೆ ದಾಟಿದ ನಂತರ ಆಗ ಮಾಡ್ಬೇಕಾಯ್ತು ಅನ್ನುವಂತ ಮಾಹಿತಿಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಇದನ್ನು ನೋಡ್ತಾ ಹೋದ್ರೆ ಒಂದ್ ಕಡೆ ಆರೋಪಿ ಮತ್ತೆ ವಕೀಲರ ನಡುವಿನ ಒಂದಷ್ಟು ಸಮನ್ವಯಗಳಿದೆ, ಅದೇ ಕೂಡ ಸರಿಯಾಗಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿರುವಂತದ್ದು. ಈ ಸಂದರ್ಭದಲ್ಲಿ ಹೊಸದಾಗಿ ವಕಾಲತ್ತು ಹಾಕ್ಲಿಕ್ಕೆ ಬಂದಂತ ವಕೀಲರು ಕೂಡ ಸುಮ್ಮನೆ ಹೊರಗಡೆ ನಡೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಆರೋಪಿ ವಿನಯ್ಗೆ ಕೋರ್ಟ್ನ ಕಾರಿಡಾರ್ನಲ್ಲಿ ಒಂದಷ್ಟು ಕಪಾಳಕ್ಕೆ ಹೇಟು ಬಿದ್ದಿರುವಂತಹದ್ದು ಗೊತ್ತಾಗ್ತಾ ಇದೆ. ಸೊ ಅಂದ್ರೆ ವಕೀಲರ ಬದಲಾವಣೆಗೆ ಮುಂದಾಗಿರೋದೇ ಇವತ್ತಿನ ಈ ಘಟನೆಗೆ ಕಾರಣ ರಮೇಶ್ ಹಾಗಾದ್ರೆ? ಅಂದ್ರೆ ಕೇವಲ ವಕೀಲರ ಬದಲಾವಣೆ ಅನ್ನೋದು ಸ್ಮೂತ್ ಆಗಿ ನಡೆದಿದ್ರೆ ಈ ಒಂದು ಘಟನೆ ಇವತ್ತು ಆಗ್ತಿರ್ಲಿಲ್ಲ. ಆದ್ರೆ ಅವರ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಮಾಡುವಂತದ್ದು, ಅವ್ರಿಗೆ ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ ಅನ್ನುವಂಥದ್ದು ಎಲ್ಲ ಎಷ್ಟು ಪ್ರತಿದಿನ ವಿಚಾರಣೆ ನಡೀತದೆ. ಯಾವತ್ತೋ ಒಂದ್ ದಿವಸ ಕೆಲ ನಿಮಿಷಗಳ ತಡವಾಗಿ ಕೋರ್ಟ್ಗೆ ಬಂದದ್ದು. ಈ ರೀತಿಯಾದಂತ ವಿಚಾರಗಳಿಟ್ಟುಕೊಂಡೇ ಅವರ ವಿರುದ್ಧ ಅಂದ್ರೆ ವಕೀಲರ ವಿರುದ್ಧ ಆರೋಪಿ ಒಂದಷ್ಟು ಲೂಸ್ ಟ್ಯಾಕ್ಸ್ಗಳನ್ನ ಮಾಡಿದ್ರು ಅನ್ನುವಂತ ಮಾಹಿತಿಗಳಿರುವಂತಹದ್ದು. ಮತ್ತೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಅವ್ರೇನೋ ಒಂದಷ್ಟು ಮರ್ಯಾದೆ ಇಲ್ಲದೆ ಮಾತನಾಡಿರುವಂತದ್ದೇನಿದೆ. ಮತ್ತೆ ಈ ಸಂದರ್ಭದಲ್ಲಿ ಏಕಾಏಕಿ ಅವರಿಗೆ ಮಾಹಿತಿನೇ ಇಲ್ಲದೆ ಬೇರೆ ವಕೀಲರುಗಳು ಬಂದು ಅವ್ರ ಪರ ವಕಾಲತ್ತನ್ನ ಹಾಕ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಅದು ವಕೀಲರು ತಮ್ಮ ವೃತ್ತಿ ಬದ್ಧತೆಯನ್ನ ಈ ಸಂದರ್ಭದಲ್ಲಿ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಆತ್ಮಗೌರವಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆರೋಪಿ ಒಂದ್ ರೀತಿ ಕಂಟ್ರೋಲ್ ಕಳ್ಕೊಂಡು ಮಾತನಾಡಿದ್ದಂತೂ ಈ ಒಂದು ಕಪಾಳ ಮುಕ್ತಿಗೆ ಕಾರಣ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.